ಭವಾನಿ ರೇವಣ್ಣ ಜೆಡಿಎಸ್ ವರಿಷ್ಠರು ಮತ್ತೆ ನಮ್ಮ ಮಾಜಿ ಪ್ರಧಾನಿಗಳಾಗಿರೋ ದೇವೇಗೌಡರ ಮನೆಯ ಸೊಸೆ. ದೊಡ್ಡಗೌಡರ ಮನೆಯ ಸದಸ್ಯರಲ್ಲಿ ಹೆಚ್ಚು ಸದ್ದು ಮಾಡೋದು ಮತ್ತೆ ಮಾಡ್ತಿರೋದು ಅಂದ್ರೆ ಅದು ರೇವಣ್ಣ ಅವರ ಕುಟುಂಬ ಅಂತಾನೆ ಹೇಳ್ಬಹುದು. ಅದ್ರಲ್ಲೂ ಭವಾನಿ ರೇವಣ್ಣ ಅವರ ಬಗ್ಗೆ ಪಾಸಿಟಿವ್ ಮಾತುಗಳು ಕೇಳಿ ಬಂದಿರೋದು ತುಂಬಾನೇ ಕಡಿಮೆ. ಹಾಸನದಲ್ಲಿ ಇವರು ಒಂದಷ್ಟು ಒರಟಾಗಿ ನಡ್ಕೊಳ್ತಾರೆ ಜನರ ಹತ್ತಿರ ಅನ್ನೋದನ್ನ ನಾವು ತುಂಬಾ ಸಲ ನೋಡಿದೀವಿ, ಕೇಳಿದೀವಿ. ಇನ್ನು 2 ವರ್ಷಗಳ ಹಿಂದೆ ಅಂತೂ KR ನಗರದ ಹತ್ರ ನಡೆದಂತಹ ಒಂದು ಕಾರು ಅಪಘಾತದ ಸುದ್ದಿ ಮಾತ್ರ ಸಖತ್ತು ವೈರಲ್ ಆಗೋಗಿತ್ತು. ಆಕ್ಸಿಡೆಂಟ್ ಮಾಡ್ದವನಿಗೆ ಏನಾಯ್ತು ಅನ್ನೋದನ್ನ ಕೇಳೋದು ಬಿಟ್ಟು ಇವರು 1.5 ಕೋಟಿ ರೂಪಾಯಿ ಕಾರು ಹಾಳಾಗೋಯ್ತು ಅಂತ ಕೂಗಾಡಿದ್ದೆ ಹೆಚ್ಚು. ಅಲ್ಲಿಗೆ ಇವರ ಗತ್ತು ಏನಂತ ಜಗಜ್ಜಾಹೀರಾಗೋಗಿತ್ತು. ಇನ್ನು ರೇವಣ್ಣ ಕುಟುಂಬದವರಿಗೂನು ಕುಮಾರಸ್ವಾಮಿ ಅವರ ಕುಟುಂಬದವ್ರನ್ನು ಕೂಡ ಅಷ್ಟಕ್ಕಷ್ಟೇ, ಯಾರು ಕೂಡ ಮಾತಾಡ್ಸಲ್ಲ. ಮಕ್ಕಳಂತೂ ಒಬ್ರಿಗೊಬ್ರು ಮಾತೇ ಆಡ್ಸೋದಿಲ್ಲ. ಪ್ರಜ್ವಲ್ ಹಾಳಾಗೋಗೋದಕ್ಕೂ ಕೂಡ ಭವಾನಿ ರೇವಣ್ಣ ಅವರೇ ಕಾರಣ ಅಂತ ಹೇಳಲಾಗ್ತಿದೆ. ಒಂದ್ ರೀತಿಯಾಗಿ ಭವಾನಿ ರೇವಣ್ಣ ಅವರ ಬಗ್ಗೆ ಎಲ್ಲಾ ಕಡೆಯಿಂದನೂ ನೆಗೆಟಿವ್ ಗಳನ್ನೇ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಯಾರಿದು ಭವಾನಿ ರೇವಣ್ಣ? ದೇವೇಗೌಡರ ಮನೆಯ ಸೊಸೆ ಆಗಿದ್ ಹೇಗೆ? ಏನು ಇವರ ಹಿನ್ನೆಲೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳ್ತೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಭವಾನಿ ರೇವಣ್ಣ ಅವರು ಹುಟ್ಟಿದ್ದು ಮೈಸೂರಿನ KR ನಗರದ ಸಾಲಿಗ್ರಾಮದಲ್ಲಿ. ಇವರ ತಂದೆ ಶಿವಣ್ಣ. ಇವ್ರದೊಂಥರ ಸಾಮಾನ್ಯವಾದಂತಹ ಕುಟುಂಬ ಅಂತ ಹೇಳಬಹುದು. ಇವರು ಆ ಒಂದು ಕುಟುಂಬದಲ್ಲಿ ಜನಿಸ್ತಾರೆ. ಶಿವಣ್ಣ ಅವರು ಶ್ರೀಮಂತ ಅಲ್ದಿದ್ರು ಕೂಡ ಆರ್ಥಿಕವಾಗಿ ಇವ್ರು ಬಡವರೇನಿರ್ಲಿಲ್ಲ. ಜಮೀನಲ್ಲಿ ಒಂದಿಷ್ಟು ಕೃಷಿಯನ್ನ ಕೂಡ ಮಾಡೋರು, ಸಣ್ಣ ಪುಟ್ಟ ವ್ಯಾಪಾರ ವಹಿವಾಟನ್ನು ಕೂಡ ಮಾಡ್ತಾ ಇದ್ರು ಶಿವಣ್ಣ ಅವರು. ಅದನ್ ಬಿಟ್ಟು ಬೇರೆ ಯಾವುದೇ ರೀತಿಯಿಂದನೂ ಕೂಡ ಇವರಿಗೆ ಬೇರೆ ಆರ್ಥಿಕವಾಗಿ ಇನ್ಕಮ್ ಅಂತ ಏನಿರ್ಲಿಲ್ಲ. ರಾಜಕೀಯ ಹಿನ್ನೆಲೆ ಅಂತೂ ಇರ್ಲೇ ಇರ್ಲಿಲ್ಲ. ಆದ್ರೆ ಶಿವಣ್ಣ ಅವರು ದೇವೇಗೌಡರ ಆಪ್ತ ಸ್ನೇಹಿತರಾಗಿದ್ರು. ಆಗಿನ್ನು ದೇವೇಗೌಡರು ರಾಜಕೀಯದಲ್ಲಿ ಸಕ್ರಿಯರಾಗಿದ್ರು ಅಷ್ಟೇನೆ. ಒಂದೊಂದೇ ಹೆಜ್ಜೆಯನ್ನ ಇಡ್ತಾ ಬರ್ತಾ ಇದ್ರು. ಸೊ ಇವರಿಬ್ಬರ ಸ್ನೇಹ ಬೆಳೆದಂತಹ ಟೈಮಲ್ಲಿ ದೇವೇಗೌಡರು ಕೂಡ ಕೊಂಚ ಮಟ್ಟಿಗೆ ಹೆಸರನ್ನ ಮಾಡಿದ್ರು ಅಷ್ಟೇ. ಆಗಲೇ ಇವರಿಬ್ರು ಆಪ್ತ ಸ್ನೇಹಿತರಾಗಿದ್ರು. ಇವರಿಬ್ರ ಮಧ್ಯೆ ಸ್ನೇಹ, ಆಪ್ತತೆ ಎಲ್ಲ ಕೂಡ ಇರುತ್ತೆ. ಇನ್ನು ಭವಾನಿ ರೇವಣ್ಣ ಅವರು ತಕ್ಕ ಮಟ್ಟಿಗೆ ಒಂದು ವಿದ್ಯಾಭ್ಯಾಸವನ್ನ ಕೂಡ ಮುಗಿಸಿದ್ರು. ಇವ್ರ ಪದವೀಧರೆ ಆಗಿದ್ರು ಅಂತ ಕೂಡ ಹೇಳಲಾಗುತ್ತೆ. ಆದ್ರೆ ನಮ್ಗೆ ಅದ್ರ ಬಗ್ಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಕೆಲವರು ಹೇಳ್ತಾರೆ ಇವರು 10th ಫೇಲ್ ಆಗಿದ್ರು ಅಂತ ಹೇಳಿ. ಆದ್ರೆ ಒಂದು ಕಡೆ ಮೆನ್ಷನ್ ಆಗಿರೋದ್ರ ಪ್ರಕಾರ ಹೇಳ್ಬೇಕು ಅಂತಂದ್ರೆ ಭವಾನಿ ರೇವಣ್ಣ ಅವರು ಆ ಕಾಲದಲ್ಲೇನೆ ಡಿಗ್ರಿಯನ್ನ ಮುಗಿಸಿದ್ರು. ಆಕೆ ಪದವಿ ಹೋಲ್ಡರ್ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಬಹುಶಃ ಅವ್ರ ಪದವಿಯನ್ನ ಮುಗಿಸಿದ್ರು ಅಂತ ಕಾಣುತ್ತೆ. ಒಳ್ಳೆ ಹೆಣ್ಮಗಳು, ಓದ್ಕೊಂಡಿದ್ರು, ಯಾವುದೇ ರೀತಿಯಿಂದನೂ ಕೂಡ ಫೇಲ್ ಏನ್ ಆಗಿರ್ಲಿಲ್ಲ ಐ ಥಿಂಕ್. ಸೊ ಪದವಿ ಮಾಡಿದ್ರು ಅಂತಾನೆ ಹೇಳಲಾಗ್ತಾ ಇದೆ. ಸೊ ಇದು ಒಂದು ಭವಾನಿ ರೇವಣ್ಣ ಅವರ ಹಿನ್ನೆಲೆ ಆಗುತ್ತೆ. ಇನ್ನು ಭವಾನಿ ರೇವಣ್ಣ ಅವರು ಹೇಗೆ ದೇವೇಗೌಡರ ಮನೆ ಸೊಸೆ ಆದ್ರು ಅಂತ ನೋಡೋದಾದ್ರೆ, ದೇವೇಗೌಡರು ಆಗ ಇನ್ನು ಸಚಿವರಾಗಿ ಕೆಲಸ ಮಾಡ್ತಿರ್ತಾರೆ. ಮಗ ರೇವಣ್ಣನ ಚೆನ್ನಾಗಿ ಓದಿಸ್ಬೇಕು, ಏನಾದ್ರೂ ಅವ್ರನ್ನ ರಾಜಕೀಯಕ್ಕೆ ತಂದ್ರೆ ಯಾವುದೇ ರೀತಿಯಿಂದನೂ ಕೂಡ ತೊಂದರೆ ಆಗ್ಬಾರ್ದು ಅನ್ನೋಂತಹ ಉದ್ದೇಶದಿಂದ ಚೆನ್ನಾಗಿ ವಿದ್ಯಾಭ್ಯಾಸವನ್ನ ಕೊಡಿಸ್ಬೇಕು ಅಂತ ಆಸೆ ಇಟ್ಕೊಂಡಿದ್ರಂತೆ ದೇವೇಗೌಡರು. ಆದ್ರೆ ರೇವಣ್ಣ ಅವರಿಗೆ ಓದಿನಲ್ಲಿ ಆಸಕ್ತಿ ಕಡಿಮೆ ಇತ್ತು. ಸೊ ಅವರು ಹೆಚ್ಚಾಗಿ ಏನು ಓದ್ಕೊಂಡ್ಲಿಲ್ಲ. ರಾಜಕೀಯದಲ್ಲಿ ಏನಾದ್ರು ಮಾಡ್ಬೇಕು ಅಂತ ದೇವೇಗೌಡ ಅನ್ಕೊಂಡಿದ್ರು. ಆದ್ರೆ ರೇವಣ್ಣ ಅವರ ವಿದ್ಯಾಭ್ಯಾಸ ಆಸಕ್ತಿ ಇಲ್ಲದೆ ಇರೋದ್ರಿಂದ ಅವರು SSLC ಅಷ್ಟೇ ಮುಗಿಸಿದ್ರು. ಸೊ ಅದಾದ ನಂತರ ಇವ್ರಿಗೆ ಮದ್ವೆ ಮಾಡ್ಬೇಕು ಅಂತ ಕೂಡ ಅನ್ಕೊಂಡಿದ್ರಂತೆ ದೇವೇಗೌಡರು. ರೇವಣ್ಣಗೆ ವಿದ್ಯಾಭ್ಯಾಸದ ಆಸಕ್ತಿ ಇಲ್ಲದಕ್ಕೆ ಚೆನ್ನಾಗಿ ಓದ್ಕೊಂಡಿರುವಂತಹ ಯುವತಿನೇ ಮದ್ವೆ ಮಾಡ್ಬೇಕು ಇವರಿಗೆ ಅಂತ ಅನ್ಕೊಂಡಿದ್ರಂತೆ ದೇವೇಗೌಡರು. ಅದಕ್ಕಾಗಿನೇ ಹುಡುಗಿಯನ್ನ ಹುಡ್ಕೋದಕ್ಕೂ ಕೂಡ ಶುರು ಮಾಡ್ತಾರೆ. ಅದೆಷ್ಟೋ ಹುಡುಗಿಯನ್ನ ನೋಡಿದ್ರು ಕೂಡ ದೇವೇಗೌಡರಿಗೆ ಸಮಾಧಾನ ಆಗೋದಿಲ್ಲ. ಆಗ ದೇವೇಗೌಡರ ಗಮನಕ್ಕೆ ಬಂದಿದ್ದು ಶಿವಣ್ಣನ ಮಗಳು ಭವಾನಿ. ಇನ್ನು ಮೊದ್ಲೇ ಹೇಳ್ದಂತೆ ಭವಾನಿ ಅವರು ಪದವಿಯನ್ನ ಪಡೆದಿದ್ರಲ್ಲ. ಸೊ ಇವ್ರು ರೇವಣ್ಣನ ಬದುಕಿಗೆ ಬಂದ್ರೆ ರಾಜಕೀಯಕ್ಕೆ ಏನಾದ್ರೂ ಹೆಲ್ಪ್ ಆಗಬಹುದು, ಎಂದಕ್ಕಾದ್ರೂ ಅವರು ಕೂಡ ಸಹಾಯ ಮಾಡಬಹುದು ಅನ್ನುವಂತಹ ಒಂದು ಉದ್ದೇಶ. ಹೀಗಾಗಿ ರೇವಣ್ಣ ಅವರ ಜೊತೆ ಮದ್ವೆ ಮಾಡಿಸ್ತಾರೆ ದೇವೇಗೌಡರು. 1985ರಲ್ಲಿ ರೇವಣ್ಣನ ಕೈ ಹಿಡಿತಾರೆ ಭವಾನಿ. ಇನ್ನು ದೇವೇಗೌಡರ ಕುಟುಂಬಕ್ಕೆ ಬಂದ ನಂತರ ಭವಾನಿ ರೇವಣ್ಣ ಒಂದ್ ಸ್ವಲ್ಪ ದಿನ ಸೈಲೆಂಟ್ ಆಗೇ ಇರ್ತಾರೆ. ಸೊಸೆಯಾಗಿ ಹೊಸದಾಗಿ ಮನೆಗೆ ಬಂದಿರ್ತಾರೆ. ಸೊ ಅಡ್ಜಸ್ಟ್ ಆಗ್ಬೇಕಲ್ವಾ. ಎಲ್ಲಾ ರೀತಿಯಿಂದ ಕೂಡ ಅವರು ಸೈಲೆಂಟ್ ಆಗಿರ್ತಾರೆ. ಎಲ್ಲವನ್ನು ಕೂಡ ಅವರು ಸೂಕ್ಷ್ಮವಾಗಿ ಗಮನಿಸ್ತಾನೆ ಇರ್ತಾರೆ. ಸಾಧಾರಣ ಕುಟುಂಬದಿಂದ ಬಂದಿರ್ತಾರಲ್ಲ, ಹಾಗಾಗಿ ಯಾವುದಕ್ಕೂ ಕೂಡ ಅವರು ಸುಖ ಸುಮ್ನೆ ಮಾತಾಡೋದು ಅಥವಾ ಮೂಗ್ ತೂರಿಸೋದು ಈ ಒಂದು ಕೆಲಸವನ್ನ ಮಾಡ್ತಾ ಇರಲ್ಲ. ಇನ್ನು ಒಂದ್ಸಲ ದೇವೇಗೌಡರ ಇಡೀ ಕುಟುಂಬ ಪಡುವಲಹಿಪ್ಪೆಯಲ್ಲಿ ವಾಸವಿರ್ತಾರೆ. ಆಗ ಒಮ್ಮೆ ರಾಜಕೀಯದ ಘಟಾನುಘಟಿ ನಾಯಕರುಗಳು ಬಂದು ಹೋಗ್ತಾರೆ. ವ್ಯವಹಾರಗಳು, ಮಾತುಕತೆಗಳು ನಡೀತಾ ಇರತ್ತೆ. ಅದೆಲ್ಲವನ್ನ ಗಮನಿಸುವಂತಹ ಭವಾನಿ ರೇವಣ್ಣ ನಿಧಾನವಾಗಿ ರಾಜಕೀಯದ ಬಗ್ಗೆ ಕಲಿಯೋದಕ್ಕೆ ಶುರು ಮಾಡ್ತಾರೆ. 1994ರಲ್ಲಿ ರೇವಣ್ಣ ಶಾಸಕರಾದ ಬಳಿಕ ರಾಜಕೀಯದಲ್ಲಿ ಆಕ್ಟಿವ್ ಆಗಿ ಬಿಡ್ತಾರೆ. ನಂತರ ಭವಾನಿ ರೇವಣ್ಣಗೂ ಕೂಡ ರಾಜಕೀಯದಲ್ಲಿ ಬಹಳ ಆಸಕ್ತಿ ಬರೋದಕ್ಕೆ ಶುರು ಆಗುತ್ತೆ. ಇನ್ನು ಭವಾನಿ ರೇವಣ್ಣ ಅವರು ತುಂಬಾ
ತುಂಬಾ ಬುದ್ಧಿವಂತೆಯಾಗಿದ್ದು ಕುಟುಂಬವನ್ನ ನಿಭಾಯಿಸೋದನ್ನ ಚೆನ್ನಾಗಿ ಕಲ್ತಿರ್ತಾರೆ. ಬರೋಬ್ಬರಿ ಒಂದು ಹೆಚ್ಚು ಕಮ್ಮಿ 2000 ಇಸವಿಯಲ್ಲಿ ಇಡೀ ಕುಟುಂಬವನ್ನ ಅವರು ಕಂಟ್ರೋಲಿಗೆ ತೆಗೆದುಕೊಂಡ್ಬಿಡ್ತಾರೆ ಭವಾನಿ ರೇವಣ್ಣ ಅವರು. ಅದಾದ ನಂತರ 2004ರಲ್ಲಿ ಧೈರ್ಯ ಮಾಡಿ ರಾಜಕೀಯಕ್ಕೆ ಬರೋದಕ್ಕೆ ನಿರ್ಧಾರವನ್ನ ಮಾಡಿಬಿಡ್ತಾರೆ. ಇದಕ್ಕೋಸ್ಕರ ಅವರು ತಮ್ಮ ಹುಟ್ಟೂರಾದಂತಹ ಕೆ.ಆರ್. ನಗರವನ್ನೇ ಆಯ್ಕೆ ಮಾಡ್ಕೊಳ್ತಾರೆ. ಸೊ ಅಲ್ಲಿಂದಾನೇ ರಾಜಕೀಯಕ್ಕೆ ಬರಬೇಕು, ಎಂಟ್ರಿಯನ್ನ ಕೊಡ್ಬೇಕು ಅನ್ನುವಂಥದ್ದು ಅವರ ಆಸೆ ಆಗಿರುತ್ತೆ. ಅದಕ್ಕಾಗಿ ಅವರು ಸಕ್ರಿಯವಾಗಿ ಕೆ.ಆರ್. ನಗರದಲ್ಲಿ ಓಡಾಡ್ತಾರೆ, ಕೆಲಸ ಮಾಡ್ತಾರೆ. ಆದ್ರೆ ಭವಾನಿ ರೇವಣ್ಣಗೆ ಟಿಕೆಟ್ ಸಿಗೋದಿಲ್ಲ. ಯಾಕಂದ್ರೆ ದೇವೇಗೌಡರು ತಮ್ಮ ಮನೆಯ ಹೆಣ್ಣು ಮಕ್ಕಳು ರಾಜಕೀಯ ಪ್ರವೇಶ ಮಾಡೋದು ಬೇಡ ಅಂತ ಕಟ್ಟಿ ತುಂಡು ಮಾಡ್ದಂಗೆ ಹೇಳ್ಬಿಟ್ಟಿರ್ತಾರಂತೆ. ಅದಕ್ಕಾಗಿನೇ ಯಾರಿಗೂ ಕೂಡ ಟಿಕೆಟ್ ಬೇಡ ಅಂತ ಕೂಡ ಹೇಳ್ಬಿಟ್ಟಿರ್ತಾರೆ. ಹೀಗಾಗಿ ಭವಾನಿ ರೇವಣ್ಣಗೆ ಟಿಕೆಟ್ ಕೈ ತಪ್ಪಿ ಹೋಗುತ್ತೆ. ಭವಾನಿ ಅವ್ರಿಗೂ ಕೂಡ ನಿರಾಸೆ ಆಗೋಗುತ್ತೆ. 1999ರಲ್ಲಿ ರೇವಣ್ಣ ಅವರು ಚುನಾವಣೆಯಲ್ಲಿ ಸೋತಿರ್ತಾರೆ. ಹೀಗಾಗಿ ಆಲ್ಮೋಸ್ಟ್ ರಾಜಕೀಯದ ಎಲ್ಲ ಕೆಲಸಗಳನ್ನ ಭವಾನಿ ಅವರೇ ನೋಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಹೊಳೆ ನರಸೀಪುರಕ್ಕೆ ವಾಪಸ್ ಬಂದ್ಬಿಡ್ತಾರೆ. ರಾಜಕೀಯದಲ್ಲಿ ಸಕ್ರಿಯರಾಗಿರ್ತಾರೆ. ಭವಾನಿ ರೇವಣ್ಣಗೆ 2008ರಲ್ಲೂ ಕೂಡ ಟಿಕೆಟ್ ಕೈ ತಪ್ಪಿ ಹೋಗುತ್ತೆ. ಆದ್ರೆ ಮಧುಗಿರಿ ಬೈ ಎಲೆಕ್ಷನ್ ನಲ್ಲಿ ಅನಿತಾ ಕುಮಾರಸ್ವಾಮಿಗೆ ಟಿಕೆಟ್ ಅನ್ನ ಕೊಡ್ಲಾಗುತ್ತೆ. ಈ ವಿಚಾರದಿಂದ ಭವಾನಿಗೂ ಮತ್ತೆ ರಾಜಕೀಯ ಸೇರುವಂತಹ ಆಸೆ ಚಿಗುರೊಡೆಯುತ್ತೆ. ಅನಿತಾ ಕುಮಾರಸ್ವಾಮಿಗೆ ಮಾತ್ರ ಟಿಕೆಟ್ ಅನ್ನ ಕೊಟ್ಟಿದ್ದೀರಿ, ನನ್ಗೂ ಕೊಡಿ ಅಂತ ಹೇಳಿ ಪಟ್ಟನ್ನ ಹಿಡಿತಾರೆ. 2013ರಂತೂ ಪ್ರಯತ್ನ ಪಟ್ಟರು ಭವಾನಿ ರೇವಣ್ಣಗೆ ಟಿಕೆಟ್ ಸಿಗೋದಿಲ್ಲ. ಇನ್ನು 2018ರಲ್ಲೂ ಕೂಡ ತುಂಬಾನೇ ನಿರಾಸೆಯಾಗಿ ಹೋಗುತ್ತೆ. ಕುಟುಂಬದ ರಾಜಕೀಯ ಅನ್ನುವಂತಹ ಲೇಬಲ್ ಹಾಕಿ ಬಿಡಬಾರ್ದು ಜನ. ಅದೇ ರೀತಿಯಾಗಿ ಇವಾಗ ಇರೋದು. ಬಟ್ ಮತ್ತೆ ಎಲ್ಲರೂ ಕೂಡ ಕುಟುಂಬದವರೇನೆ ರಾಜಕೀಯದಲ್ಲಿ ಇರ್ತಾರೆ ಅನ್ನುವಂತಹ ಲೇಬಲ್ ಯಾರಿಂದನೂ ಕೂಡ ಬರಬಾರ್ದು ಅನ್ನುವಂತಹ ಒಂದೇ ಒಂದು ಕಾರಣದಿಂದಾಗಿ ಟಿಕೆಟ್ ಅನ್ನ ಕೊಡೋದಿಲ್ಲ. ಇನ್ನು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಕೂಡ ಕೆಲಸವನ್ನ ಮಾಡ್ತಾರೆ ಭವಾನಿ ರೇವಣ್ಣ ಅವರು. ಅದಾದ ನಂತರ ಭವಾನಿ ರೇವಣ್ಣರನ್ನ ಸಮಾಧಾನ ಪಡಿಸೋದಕ್ಕೆ ದೇವೇಗೌಡರು ತಮ್ಮ ಸ್ಥಾನವನ್ನೇ ಬಿಟ್ಟು ಕೊಟ್ಬಿಡ್ತಾರೆ ಪ್ರಜ್ವಲ್ ರೇವಣ್ಣಗೆ. 2023ರಲ್ಲಿ ಹಾಸನದಲ್ಲಿ ಟಿಕೆಟ್ಗಾಗಿ ಎಷ್ಟರ ಮಟ್ಟಿಗೆ ಒತ್ತಡ ಇತ್ತು ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಟಿಕೆಟ್ಗಾಗಿ ಕುಟುಂಬನೇ ಒಡೆದು ಹೋಗುವಷ್ಟರ ಮಟ್ಟಿಗೆ ಭಿನ್ನಾಭಿಪ್ರಾಯ ಉಂಟಾಗಿತ್ತು. ಆದ್ರೂ ಕೂಡ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಸಿಗಲೇ ಇಲ್ಲ. ಕುಮಾರಸ್ವಾಮಿ ರೇವಣ್ಣ ಅವರ ಕುಟುಂಬ ಅಷ್ಟಕ್ಕಷ್ಟ ಇದೆ. ಕುಮಾರಸ್ವಾಮಿ ಅವರು ಮತ್ತೆ ರೇವಣ್ಣ ಅವರು ಅಣ್ಣ ತಮ್ಮ ಆಗಿರೋದ್ರಿಂದ ಅವರಿಬ್ರು ಸಹಜವಾಗಿನೇ ಮಾತಾಡ್ತಾರೆ ಇರ್ತಾರೆ. ಆದ್ರೆ ಇವರಿಬ್ರು ಕುಟುಂಬ ಅಷ್ಟಕ್ಕಷ್ಟರಲ್ಲೇ ಇದೆ. ನಿಖಿಲ್, ಪ್ರಜ್ವಲ್ ಮತ್ತೆ ಸೂರಜ್ ಇವರೆಲ್ಲರ ಸಂಬಂಧನೂ ಕೂಡ ಅಷ್ಟಕ್ಕಷ್ಟೇ ಇದೆ. ಯಾರು ಕೂಡ ಅಷ್ಟಾಗಿ ಮಾತಾಡೋದಾಗಿರ್ಬೋದು, ಅವ್ರ ವಿಚಾರ ಇವರು ಯಾರು ಕೂಡ ಮಾತಾಡೋದಿಲ್ಲ. ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಇನ್ನು ಅದಕ್ಕೆಲ್ಲ ಕಾರಣ ಈ ಭವಾನಿ ರೇವಣ್ಣ ಅವರೇ ಅನ್ನುವಂತಹ ಮಾತು ಕೂಡ ಇದೆ. ಅಷ್ಟೇ ಅಲ್ಲ, ರೇವಣ್ಣ ಅವರು ಸಾರ್ವಜನಿಕ ವಲಯದಲ್ಲಿ ಆಗಾಗ ಒರಟಾಗಿ ನಡ್ಕೊಳ್ಳೋದಕ್ಕೆ, ಪ್ರಜ್ವಲ್ ಹಾದಿ ತಪ್ಪೋದಕ್ಕೂ ಕೂಡ ಭವಾನಿ ರೇವಣ್ಣನೇ ಕಾರಣ ಅನ್ನುವಂತಹ ಮಾತು ಸಾಕಷ್ಟು ಚರ್ಚೆ ಆಗ್ತಾನೆ ಇರುತ್ತೆ. ಅಷ್ಟರ ಮಟ್ಟಿಗೆ ಭವಾನಿ ರೇವಣ್ಣ ಬಗ್ಗೆ ಸಾಕಷ್ಟು ನೆಗೆಟಿವ್ ಪಾಯಿಂಟ್ಸ್ಗಳೇ ಇದೆ. ಇನ್ನು ಆಸ್ತಿ ವಿಚಾರಕ್ಕೆ ಬರೋದಾದ್ರೆ 40 ಕೋಟಿಗೂ ಹೆಚ್ಚು ಆಸ್ತಿ ಭವಾನಿ ರೇವಣ್ಣ ಅವರ ಹೆಸರಲ್ಲೇ ಇದೆ. ಸೊ ಇದಿಷ್ಟು ಭವಾನಿ ರೇವಣ್ಣ ಅವರ ಲೈಫ್ ಹಿಸ್ಟ್ರಿ. ಸೊ ತುಂಬಾ ಕಡೆ ಅವರಿಗೆ ಎಲ್ಲೂ ಕೂಡ ಒಳ್ಳೆ ಒಪಿನಿಯನ್ ಅಂತ ಇಲ್ಲ, ಪಾಸಿಟಿವ್ ಪಾಯಿಂಟ್ಸ್ ಅಂತ ಎಲ್ಲೂ ಕೂಡ ಇಲ್ಲ. ಹಾಸನದಲ್ಲೂ ಕೂಡ ಅವರ ಬಗ್ಗೆ ಒಂದಿಷ್ಟು ನೆಗೆಟಿವ್ ಪಾಯಿಂಟ್ಸ್ ಗಳನ್ನೇ ಹೇಳ್ತಾರೆ ವಿನಃ ಯಾರು ಕೂಡ ಅವ್ರ ಬಗ್ಗೆ ಪಾಸಿಟಿವ್ಸ್ ಏನು ಹೇಳೋದೇ ಇಲ್ಲ.